ಹಾಯ್ ಹಲೋ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಂಡೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಟಿಫನ್ ತಿಂದಿಲ್ಲ, ಟಿಫನ್ ರೆಡಿನೂ ಮಾಡಿಲ್ಲ. ಸೊ ಅವರೆಕಾಯಿ ಮೇಳ ನಡೆಸ್ತಾ ಇದ್ದೀವಿ ನಮ್ಮ ಮನೇಲಿ. ಹಾಗಾಗಿ ತಂದಿರೋ ಅವರೆಕಾಯಿ ಖಾಲಿ ಮಾಡೋವರೆಗೂ ಅವರೆಕಾಯಿ ಬಳಸ್ಕೊಂಡೇ ಮಾಡೋದು. ಸೊ ಇವತ್ತು ನಾನ್ ವೆಜ್ ತಿನ್ನಲ್ವಲ್ಲ, ಹಾಗಾಗಿ ಟೊಮೆಟೊ ಬಾತ್ಗೆ ಅವರೆಕಾಯಿ ಹಾಕಿ ಮಾಡ್ತೀನಿ. ಸೊ ನಮ್ಮ ಮನೆಯವ್ರಿಗೆ ಬೆಳಿಗ್ಗೆನೇ ಡ್ಯೂಟಿ ಕೊಟ್ಟಿದ್ದೀನಿ. ಮೇಲ್ಗಡೆ ಲೈಟಿಂಗ್ಸ್ ಇತ್ತಲ್ಲ, ಏನು ಲೈಟ್ ರೀ ಅದು? LED ಲೈಟ್ ಇತ್ತಲ್ಲ, ಅದು ಸ್ವಲ್ಪ ಗಮ್ಮೆಲ್ಲ ಬಿಟ್ಕೊಂಡ್ಬಿಟ್ಟಿತ್ತು. ಅದು ಅಲ್ಲದೆ ಮನೆಯೆಲ್ಲ ಕ್ಲೀನ್ ಮಾಡಿದವರೆಲ್ಲ ಆ ಕಡೆ ಈ ಕಡೆ ಆಗ್ಬಿಟ್ಟಿತ್ತು. ಹಾಗಾಗಿ ಅದೆಲ್ಲ ಕ್ಲೀನಾಗಿ ರಿಮೂವ್ ಮಾಡಿಸಿ ಇವಾಗ ನೀಟಾಗಿ ಸ್ಟಿಕ್ಕರಿಂಗ್ ಮಾಡಿಸ್ಬೇಕು. ಸ್ಟಿಕ್ಕರಿಂಗ್ ಅಂದರೆ ಅದಕ್ಕೆ ಗಮ್ ಹಾಕ್ಸಿ ಕ್ಲೀನಾಗಿ ಸ್ಟಿಕ್ ಮಾಡಿಸಿದ್ರೆ ಅದು ರೆಡಿ ಆಗುತ್ತೆ. ಸೊ ಇವತ್ತು ಸಂಡೇ ಫ್ರೀ ಇರೋದ್ರಿಂದ ಮಾಡಿಸ್ಕೊಂಡ್ಬಿಡ್ತೀನಿ. ವೀಕ್ ಡೇಸಲ್ಲಿ ಆಗಲ್ಲ ಅವ್ರು ಮಾಡಿಕೊಡೋದು, ಇಲ್ಲ ಎಷ್ಟು ಬಿಡ್ಕೊಂಡ್ರು. ಹಾಗಾಗಿ ಇವತ್ತು ರೆಡಿ ಮಾಡಿಸ್ತಾ ಇದ್ದೀನಿ. ಸೊ ಹಾಗೆ ನಾನು ಬೇಗ ಟೊಮೆಟೊ ಬಾತ್ ಮಾಡಿ ತಿನ್ನಬೇಕು. ಹೊಟ್ಟೆ ಸಿಕ್ಕಾಪಟ್ಟೆ ಹಸಿದಿದೆ. ಭಾನುವಾರ ಏನೇ ಮಾಡಿದ್ರು ಟೈಮು ಆಗ್ಬಿಡತ್ತೆ, ಎದಳದೇ ಲೇಟು. ಅದು ಇದು ಮಾಡಿಕೊಂಡು ಇವತ್ತೊಂದು ಕಾಮಿಡಿ ರೀಲ್ಸು ಮಾಡಿಕೊಂಡು ಕೂತಿದ್ವಿ. ಹಾಗಾಗಿ ಬೆಳಿಗ್ಗೆನೇ ಟಿಫನ್ ಮಾಡೋಕ್ಕಾಗಲಿಲ್ಲ. ಸೊ ಇವಾಗ ಪ್ರಿಪೇರ್ ಮಾಡ್ತಾಯಿದ್ದೀನಿ. ರೆಸಿಪಿ ಏನು ಶೇರ್ ಮಾಡೋಕ್ಕೆ ಹೋಗಲ್ಲ, ಯೂಶ್ವಲಿ ಎಲ್ಲ ನೋಡಿರ್ತೀರ, ಗೊತ್ತಿರುತ್ತೆ, ಫಸ್ಟೆಲ್ಲ ಹಾಕಿದ್ದೀನಿ. ಹಾಗಾಗಿ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬನ್ನಿ ವ್ಲಾಗ್ ಹೆಂಗೆ ಹೋಗುತ್ತೆ ನೋಡೋಣ. ಇನ್ನೂ ಒಂದು ಸ್ಟಿಕ್ಕರಿಂಗ್ ಐಟಮ್ ಬರಬೇಕು ಮೀಶೋಯಿಂದ, ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದೀನಿ. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಮೀಶೋ ಹಾಲ್ ಅನ್ನೋದು ಒಂದು ವ್ಲಾಗ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೆ. ನಾನು ಹೇಗೆ ಯೂಸ್ ಮಾಡ್ಕೊಂಡಿದ್ದೀನಿ ತರಿಸಿರೋ ಐಟಮ್ಸ್ನ, ನಾನು ಹೇಗೆ ಅಂದ್ಕೊಂಡಿದ್ದೆ ಆ ಥರ ಬಂದಿದೆಯಾ ಅಂತೆಲ್ಲ ರಿವ್ಯೂ ಕೊಡಬೇಕಲ್ವ. ಹಾಗಾಗಿ ಆ ಥರ ಮಾಡೋಣ ವ್ಲಾಗ್ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಮಾಡ್ಕೊಂಡಿದ್ದೀನಿ ಕ್ಲಿಪ್ಪಿಂಗ್ಸು, ಅಂದರೆ ಅದು ಅನ್ಬಾಕ್ಸ್ ಮಾಡೋದನ್ನೆಲ್ಲ ನಾನು ಹೇಗೆ ಅರೇಂಜ್ ಮಾಡಿದ್ದೀನಿ ಅನ್ನೋದನ್ನ ತೋರಿಸ್ಬೇಕಿತ್ತು. ಅದನ್ನ ತೋರಿಸಿಲ್ಲ, ಪೆಂಡಿಂಗಲ್ಲಿದೆ. ಸೊ ಅದು ಅಲ್ಲದೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮುಖವಾಡಕ್ಕೆ ಹೇಗೆ ಗ್ರ್ಯಾಂಡ್ ಲುಕ್ ಕೊಡೋ ಥರ ಅಲಂಕಾರ ಮಾಡೋದು ಇವಾಗ ತುಂಬಾ ಟ್ರೆಂಡಿಂಗಲ್ಲಿದೆ. ಬಟ್ ಅಷ್ಟೊಂದು ದುಡ್ಡು ಕೊಟ್ಟು ನಾವು ಮಾಡ್ಸೋಕ್ಕಾಗಲ್ಲ. ಹಾಗಾಗಿ ನನ್ನ ಐಡಿಯಾ, ನನ್ನ ಹತ್ರ ಏನೇನು ವಸ್ತುಗಳಿತ್ತು ಅದನ್ನೇ ಬಳಸ್ಕೊಂಡು ಹೇಗೆ ಅಲಂಕಾರ ಮಾಡ್ಬೋದು ಅನ್ನೋದು ವಿಡಿಯೋ ಮಾಡಿದ್ದೀನಿ. ವ್ಲಾಗ್ ಅಪ್ಲೋಡ್ ಮಾಡಬೇಕು, ಇನ್ನೂ ಎಡಿಟಿಂಗ್ ಮಾಡಿಲ್ಲ, ಅದು ವೆಯ್ಟಿಂಗು, ಎಲ್ಲ ಪೆಂಡಿಂಗಲ್ಲಿ ಇಟ್ಟಿದ್ದೀನಿ. ಸೊ ಹಾಗಾಗಿ ತುಂಬಾ ಕೆಲಸ ಇದೆ, ಬೇಗ ಮಾಡಬೇಕು. ನೋಡೋಣ. ಇವತ್ತೊಂದು ಮೀಶೋದು ಸ್ಟಿಕ್ಕರಿಂಗ್ ಬರಬೇಕು, ಕೃಷ್ಣಂದು ವಾಲ್ ಸ್ಟಿಕ್ಕರಿಂಗ್ ಆರ್ಡ್ರ್ ಮಾಡಿದ್ದೆ. ಅಂದರೆ ಡೋರ್ ಎಂಟ್ರಿ ಆಗ್ತಾ ಇದ್ದಂಗೆ ಕೃಷ್ಣಂದು ಕಾಣಲಿ, ಚೆನ್ನಾಗಿ ಕಾಣುತ್ತೆ ಅಟ್ರಾಕ್ಷನ್ ಆಗಿ ಅಂತ. ಈ ಸೌಂಡ್ ಬೇರೆ ಮನೆಯದು ಕುಯ್ತಾ ಇದ್ದಾರೆ. ಎಷ್ಟು ದಿವಸ ಆಗಿದೆ ಇನ್ನೂ ಮುಗ್ದಿಲ್ಲ, ಡೋರು ತೆಗಿಯೋಕ್ಕಾಗಲ್ಲ, ಅಷ್ಟು ಸೌಂಡು ಕಿರಿಕಿರಿ ಆಗುತ್ತೆ. ಯಾವತ್ತು ಮುಗಿಯುತ್ತೋ ಇದು ನೋಡೋಣ. ಬನ್ನಿ ವ್ಲಾಗ್ ಕಂಟಿನ್ಯೂ ಮಾಡೋಣ. ಏನೇನಾಗುತ್ತೆ ಹಾಗೆ ನೋಡೇ ಬಿಡೋಣ. ಹಾಗೆ ವ್ಲಾಗ್ ಕಂಟಿನ್ಯೂ ಮಾಡ್ಕೊಂಡು ವ್ಲಾಗ್ ಮಾಡಿಕೊಂಡೇ ಹೋಗೋಣ. ನಾವು ಎಷ್ಟೇ ಡಿಸ್ಟರ್ಬೆನ್ಸ್ ಇದ್ರೂ ನಾವು ಮೈಂಡ್ನ ಡೈವರ್ಟ್ ಮಾಡ್ಕೋಬಾರ್ದು. ನಮ್ಮ ಕಾನ್ಸಂಟ್ರೇಷನ್ ಏನಿದ್ರು ನಮ್ಮ ಕೆಲಸದ ಮೇಲೆ ಇರಬೇಕು ಅಲ್ವಾ. ಹಾಗೆ ನನ್ನ ವೀಡಿಯೋನ ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ ಯಾರಿನ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಪೋರ್ಟ್ ಮಾಡಿ, ವೀಡಿಯೋನ ಎಂಡ್ ತನಕ ನೋಡಿ ಅಂತ ಕೇಳ್ಕೊಳ್ತೀನಿ. ಬನ್ನಿ ವ್ಲಾಗ್ ಕಂಟಿನ್ಯೂ ಮಾಡೋಣ. ಸೊ ಫ್ರೆಂಡ್ಸ್ ನೋಡಿ, ನನ್ನ ಮಗ ಗೋಡೆ ಮೇಲೆ ಬರೆದಿದ್ದಾನಲ್ವಾ, ನಮ್ಮ ಮನೆಯವರು ಪಾತ್ರೆ ತಿಕ್ಕೋದು ಸ್ಪಾಂಜ್ ಇರುತ್ತಲ್ಲ ಹಿಂದೆಗಡೆ, ಅದರಲ್ಲಿ ಆದಷ್ಟು ಹೋಗ್ಸೋಣ ಅಂತ ಟ್ರೈ ಮಾಡ್ತಾ ಇದ್ದಾರೆ. ತುಂಬಾ ಕೆಟ್ಟದಾಗಿ ಕಾಣುತ್ತೆ. ಇದು ಸ್ವಲ್ಪ ಹೋಗಿದೆ, ನೋಡೋಣ ಏನಾಗುತ್ತೆ ಅಂತ. ಸೊ ಭಾನುವಾರ ಕ್ಲೀನಿಂಗ್ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಮನೆಯವರು. ಏನೋ ಇವತ್ತು ತುಂಬಾ ಒಳ್ಳೆ ಬುದ್ಧಿ ಬಂದ್ಬಿಟ್ಟಿದೆ, ನಾನು ಹೇಳ್ದೇನೆ ಕೆಲಸ ಮಾಡ್ತಾವ್ರೆ. ಇದನ್ನೆಲ್ಲ ಎರೇಸರ್ ತಗೊಂಡು ಎರೇಸ್ ಮಾಡಬೇಕು. ತುಂಬ ದೊಡ್ಡ ಮನ್ಸು ಮಾಡಿದ್ದಾರೆ ಇವತ್ತು. ಮಳೆ ಗಿಳೆ ಬರ್ಬೋದೇನೋ ಗೊತ್ತಿಲ್ಲ. ಯಾಕಂದರೆ ಇವ್ರು ಯೂಶ್ವಲಿ ಈ ಥರ ಕೆಲಸ ಇರಲಿ, ನಾನು ಹೇಳಿದ ಕೆಲಸನೇ ಮಾಡಲ್ಲ, ಹುಡಿಕೊಂಡು ಮಾಡೋರು ಅಂದರೆ ಇವತ್ತು ಪ್ರಶಸ್ತಿ ಕೊಡ್ಬೇಕು ಇವ್ರಿಗೆ ಅಲ್ವಾ ರೀ? ಕೊಡೋಣ ಪ್ರಶಸ್ತಿ. ಬೆಳಗ್ಗೆ ಕೊಟ್ಟಲ್ಲ ಕ್ಯಾರೆಟ್, ಭಾರತ ರತ್ನ. ಸೊ ಫ್ರೆಂಡ್ಸ್, ಇವತ್ತಿನ ಬ್ರೇಕ್ಫಾಸ್ಟ್ ರೆಡಿ ಆಗಿದೆ. ಟೊಮೆಟೊ ಬಾತ್ ಮಿಕ್ಸ್ ಮಾಡಬೇಕು. ಇವಾಗ ಮಿಕ್ಸ್ ಮಾಡೋಣ. ಅವರೆಕಾಯಿ ಹಾಕಿ ಮಾಡಿದ್ದೀನಿ. ಸೊ ಸ್ನಾನ ಎಲ್ಲ ಮಾಡ್ಕೊಂಡು ಬಂದೆ, ಫ್ರೆಶ್ ಅಪ್ ಆದೆ. ನನ್ನ ಮಗನೂ ಫ್ರೆಶ್ ಅಪ್ ಆದ ಇವತ್ತು. ಏನಮ್ಮ ಹಾಯ್ ಮಾಡು, ಹಾಯ್ ಪ್ಲೇ ಮಾಡಿ. ಸೊ ನಾನ್ ವೆಜ್ ತಿನ್ನಲ್ವಲ್ಲ, ಹಾಗಾಗಿ ಇವತ್ತು ಟೊಮೆಟೊ ಬಾತ್ ಮಾಡಿದ್ದೀನಿ ಅವರೆಕಾಯಿ ಹಾಕಿ. ಸೊ ಇನ್ನೂ ಸ್ವಲ್ಪ ಕೆಲಸಗಳಿದೆ ಮಾಡಬೇಕು. ಫಸ್ಟ್ ತಿಂಡಿ ತಿಂದ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಮಾಡಿ. ಈ LED ಲೈಟ್ ಹಾಕೋದು ತುಂಬಾ ಕಷ್ಟ. ಕೆಲವೊಂದು ಸತಿ ಸರಿ ಹೋಗುತ್ತೆ, ಕೆಲವೊಂದು ಸತಿ ಸರಿ ಹೋಗಲ್ಲ. ಸೊ ಹಾಗಾಗಿ ಇವತ್ತು ಹೊಸ ಮೆಥಡಲ್ಲಿ ಹಾಕೋಣ ಅಂತ ಐಡಿಯಾ ಮಾಡಿದ್ದೀನಿ. ಫಸ್ಟು ಈ ಥರ ಟೇಪ್ ಅಂಟಿಸ್ಕೊಂಡಿದ್ದೀನಿ, ಒಂದು 3 ಇಂಚಿಗೆ ಅಂಟಿಸ್ಕೊಂಡ್ಬಿಟ್ಟು. ಇದು ಬಂದು ವಾಲ್ ಸ್ಟಿಕ್ಕರು, ನಾನು ಅಂಟಿಸಿದ್ದು ಮಿಕ್ಕಿರೋದಿತ್ತು, ಅದನ್ನು ಎತ್ತಿಕೊಂಡಿದ್ದೆ. ಸೊ ಇವಾಗ ಇದನ್ನು ಇದಕ್ಕೆ ಪೇಸ್ಟ್ ಮಾಡಿ ಈ ವಾಲ್ ಸ್ಟಿಕ್ಕರ್ನೇ ನಾವು ವಾಲ್ಗೆ
ಅಂಟಿಸಿದ್ರೆ ಅವಾಗ ಅದು ಬೀಳೋ ಚಾನ್ಸಸ್ ಜಾಸ್ತಿ ಇರಲ್ಲ ಅಂತ ಈ ಥರ ಐಡಿಯಾ ಮಾಡ್ಕೊಂಡಿದ್ದೀನಿ. ಯಾಕೆ ಅಂದರೆ ಗೋಡೆಗಾದರೆ ಅದು ಕಿತ್ಕೊಂಡು ಬಂದ್ಬಿಡುತ್ತೆ ಟೇಪು. ಟೈಲ್ಸ್ಗಾದರೆ ಆ್ಯಕ್ಚುಲಿ ಫಿಟ್ಟಾಗಿ ಕೂರ್ಬೋದು ಅನ್ನೋದು ನನ್ನ ಅನಿಸಿಕೆ. ಬಟ್ ಟೈಲ್ಸ್ ಎಲ್ಲ ಕಡೆನೂ ಇರಲ್ವಲ್ಲ, ಅಂದರೆ ಕೆಲವೊಂದು ಪ್ಲೇಸಲ್ಲಿ ಹಾಕಿರ್ತಾರೆ, ಎಲ್ಲ ಮೇಲ್ಗಡೆ ವಾಲ್ಗೆ ಹಾಕಿರಲ್ಲ. ಸೊ ಹಾಗಾಗಿ ಆ ಗೋಡೆಯಿಂದ ಬಿಚ್ಕೊಳ್ಳೋ ಬದಲು ಈ ಥರ ವಾಲ್ ಸ್ಟಿಕ್ಕರ್ನ ಪೇಸ್ಟ್ ಮಾಡಿ ಆ ವಾಲ್ ಸ್ಟಿಕ್ಕರ್ಗೆ ಅದನ್ನು ಅಂಟಿಸೋಣ ಟೇಪು, ಆವಾಗ ಕ್ಲೀನಾಗಿ ಫಿಟ್ಟಾಗಿ ಕೂರುತ್ತೆ ಅಂತ ಈ ಥರ ಐಡಿಯಾ ಮಾಡಿದ್ದೀವಿ ಹೊಸದಾಗಿ. ನೋಡೋಣ, ಬಿದ್ದೋಗದೆ ಹೋದರೆ ಸಕ್ಸಸ್ ಅಂತ ಅರ್ಥ. ಯಾವುದೇ ಥರ ಆದರೂ ಹೊಸ ಹೊಸ ಐಡಿಯಾ ಮಾಡಿ ಅಡ್ಜಸ್ಟ್ ಮಾಡ್ಕೋಬೇಕು ನಾವು ಅಲ್ವಾ. ಬಾಡಿಗೆ ಮನೇಲಿ ಇರೋದ್ರಿಂದ ನಾವು ಏನೇನು ಸುಲಭ ಆಗುತ್ತೆ, ಹೇಗೆ ಮಾಡ್ಬೋದು ಅನ್ನೋದನ್ನು ಆದಷ್ಟು ನಾವು ಐಡಿಯಾ ಮಾಡ್ಕೊಳ್ಳೋದು ಬೆಟರು. ಸುಮ್ಮನೆ ಡಿಸಪಾಯಿಂಟ್ ಆಗೋದು ಹೊಸನ ಯೂಸ್ ಮಾಡ್ಕೊಂಡು ಏನಾದರೂ ಒಂದು ಪ್ರಯತ್ನ ಪಟ್ಟರೆ. ಕೆಲವೊಂದು ಗೋಡೆಗೆ ಹಾಕುವಂಥದ್ದು ಸ್ಟ್ಯಾಂಡ್ಸ್ಗಳು ಬರುತ್ತೆ, ಕೆಲವೊಂದು ಮನೆಯಲ್ಲಿ ಟೈಲ್ಸ್ ಇರಲ್ಲ, ಬಾತ್ರೂಮಲ್ಲೇ ಆಗ್ಬೋದು, ಕಿಚನಲ್ಲಿ ಆಗ್ಬೋದು. ಆವಾಗಲೂ ಅಷ್ಟೇ ಈ ಥರ ವಾಲ್ ಸ್ಟಿಕ್ಕರ್ನ ಯೂಸ್ ಮಾಡಿಕೊಂಡು ಹಾಕಿ ಅದು ಫಿಟ್ಟಾಗಿ ಕೂರುತ್ತೆ, ಯಾವುದೇ ಥರ ಬಿದ್ದೋಗೋ ಚಾನ್ಸಸ್ ಇರಲ್ಲ. ಆ್ಯಕ್ಚುಲಿ ನಾನು ಆ ಥರ ಐಡಿಯಾ ಮಾಡಿದ್ದೀನಿ, ನಂಗೆ ಸಕ್ಸಸ್ ಸಿಕ್ಕಿದೆ, ಹಾಗಾಗಿ ನಿಮಗೂ ಶೇರ್ ಮಾಡ್ತಾಯಿದ್ದೀನಿ, ಹೆಲ್ಪ್ ಆಗ್ಬೋದು ಅಂತ. ಯಾವುದ್ಯಾವುದು ಗೋಡೆಗೆ ಅಂಟಲ್ಲ ಅನ್ನೋರು ಟೈಲ್ಸ್ ಇಲ್ವಲ್ಲ ನಮ್ಮ ಮನೇಲಿ ಅಂತ ಚಿಂತೆ ಮಾಡಬೇಡಿ. ಈ ಥರ ವಾಲ್ ಸ್ಟಿಕ್ಕರ್ನ ಅದು ಪೇಸ್ಟ್ ಅಂದರೆ ಇವಾಗ ನೀವು ಸ್ಟಿಕ್ಕರ್ ಗೋಡೆಗೆ ಅಂಟಿಸೋದು ಎಷ್ಟು ಜಾಗ ಇರುತ್ತೆ ಅಷ್ಟಕ್ಕೆ ಮಾತ್ರ ಕಟ್ ಮಾಡ್ಕೊಂಡು ವಾಲ್ ಸ್ಟಿಕ್ಕರ್ನ ಅಂಟಿಸ್ಬಿಟ್ಟು ಅದಕ್ಕೆ ನೀವು ಆ ಥರ ಸ್ಟ್ಯಾಂಡ್ಗಳನ್ನ ಅಂಟಿಸ್ಕೊಳ್ಳಿ, ಆವಾಗ ನೀಟಾಗಿ ಕೂರುತ್ತೆ, ಬಿದ್ದೋಗೋ ಚಾನ್ಸಸ್ ಇರಲ್ಲ. ಇದು ಆ್ಯಕ್ಚುಲಿ ಟೈಲ್ಸ್ ಥರನೇ ಇರುತ್ತಲ್ವ, ಹಾಗಾಗಿ ಈ ಥರ ನಾನು ಟ್ರೈ ಮಾಡಿ ಹೊಸ ಪ್ರಯತ್ನಗಳನ್ನ ಮಾಡ್ತಾ ಇರ್ತೀನಿ. ಸೊ ನಿಮಗೆ ಹೆಲ್ಪ್ ಆಗ್ಬೋದು ಅಂತ ಶೇರ್ ಮಾಡಿದೆ ಅಷ್ಟೇ. ಇವತ್ತು ಸಂಡೇ ಹಾಗಾಗಿ ಸ್ವಲ್ಪ ಫೇಸ್ ಪ್ಯಾಕ್ ಅಪ್ಲೈ ಮಾಡಿದ್ದೀನಿ. ಹಾಲಿನ ಕೆನೆ, ಕಡಲೆ ಹಿಟ್ಟು ಮತ್ತು ಆರೆಂಜ್ ಸಿಪ್ಪೆ ಎಲ್ಲನೂ ನಾನು ಪೌಡರ್ ಮಾಡಿ ಇಟ್ಕೊಂಡಿರ್ತೀನಿ. ಸೊ ಹಾಗಾಗಿ ಹಾಲಿನ ಕೆನೆಯನ್ನು ಮಿಕ್ಸ್ ಮಾಡಿ ಹಚ್ಚಿದ್ದೀನಿ. ಒಂದು 10 ಮಿನಿಟ್ಸ್ ಬಿಟ್ಟು ವಾಶ್ ಮಾಡ್ತೀನಿ. ಸ್ವಲ್ಪ ಸೆಲ್ಫ್ ಪ್ಯಾಂಪರಿಂಗ್ ಮಾಡ್ಕೊಳ್ಳೋಣ ಸಂಡೇ ಅಂತ. ಐಬ್ರೋ ಮಾಡಿಸ್ಬೇಕಿತ್ತು, ಮರ್ತ್ಕೊಂಡು ಬಂದೆ, ಹಾಗೆ ಹೋಗಿದ್ದೆ ಶಾಪಿಂಗಿಗೆ. ಆ ಬಕೆಟ್ ತಂದಿದ್ದೀನಿ 2 ಬಟ್ಟೆ ಹಾಕೋಕ್ಕೆ. ಈ ನನ್ನ ಮಗ ಅದ್ರಲ್ಲಿ ಆಟಾಡ್ತಾ ಇದ್ದಾನೆ, ಕೊಡ್ತಾ ಇಲ್ಲ ಬಕೆಟ್ನ ಎತ್ತಿಕ್ಕಕ್ಕೆ, ಮುರಿದಾಕ್ತಾನೆ ಹೊಸದು. ಹೋದರೆ ಗೋವಿಂದ ದುಡ್ಡು ಕೊಟ್ಟು ಒಂದನ್ನು ಬಂದು 330 ರೂಪಾಯಿನ ಎಷ್ಟೋ ಕೊಟ್ಟು ಇದನ್ನು ಮತ್ತು ಪೊರ್ಕೆ 2 ತಂದೆ. 2 ಬಕೆಟು ಇಲ್ಲ, ರೂಮ್ಗೊಂದು ಮತ್ತು ಬಾತ್ರೂಮ್ಗೊಂದು ಕ್ಲಾತ್ ಹಾಕೋಕ್ಕೆ. ಚಿನ್ನೋ ಹಾಳಾಗತ್ತೆ, ಎತ್ತಿಕ್ಬಿಡೋ, ಕೊಟ್ಬಿಡೋ, ಎತ್ತಿಕಣ. ಅವ್ನು ಕೊಡಲ್ವಂತೆ. ಸೊ 10 ಮಿನಿಟ್ಸ್ ಬಿಟ್ಟು ತೊಳಿಬೇಕು. ಇನ್ನು ಕಾಫಿ ಕುಡ್ದಿಲ್ಲ, ಕಾಫಿ ಕುಡಿಬೇಕು. 10 ಮಿನಿಟ್ಸ್ ಡ್ರೈ ಆಗಲಿ ಅಂತ ಇದ್ದೀನಿ. ಹಾಲಿಟ್ಟಿದ್ದೀನಿ ಕಾಯೋಕ್ಕೆ, ಕಾಫಿ ಮಾಡಬೇಕು. ಹೀಗೆ ಕಾಣ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್, ನನ್ನ ಮಗ ಹೆಂಗೆ ಆಡ್ತಾ ಇದ್ದಾನೆ. ಬಟ್ಟೆ ಹಾಕಕ್ಕೆ ತಂದಿರೋದು ನಾನು ಬಕೆಟು. ಸೊ ಬಟ್ಟೆಗಳೆಲ್ಲ ಮಾಮೂಲಿ ಬಕೆಟಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ, ಈಚೆ ಎಲ್ಲ ಬೀಳ್ತಾ ಇತ್ತು. ಹಾಗಾಗಿ ಈ ಥರ ಸ್ಟೋರೇಜ್ ಬಾಕ್ಸ್ ತೊಗೊಬಂದೆ ನಾನು, ಕ್ಲಾತ್ ಹಾಕೋಂಥದ್ದು. ಇದು ಒಂದು ಬಂದು 330 ರೂಪಾಯಿ. 2 ತೊಗೊಬಂದೆ, ರೂಮ್ಗೊಂದು ಬಾತ್ರೂಮ್ಗೊಂದು ಅಂತ. ರೂಮಲ್ಲಿ ಅಷ್ಟೇ ತೆಗೆದಿದ್ದ ಬಟ್ಟೆ ಎಲ್ಲ ಇಲ್ಲಾಂದ್ರಲ್ಲಿ ಬಿಸಾಕಿರ್ತಾರೆ. ಒಗೆಯೋದಾಗಲಿ ಮತ್ತು ರೀಯೂಸ್ ಮಾಡೋವಂಥದ್ದೇ ಆಗಲಿ. ಇವಾಗ ಸ್ಕೂಲ್ಗೆ ಹೋಗಿರ್ತಾರೆ ಮಕ್ಕಳು, ಮನೆಗೆ ಬಂದು ಯೂನಿಫಾರ್ಮ್ ತೆಗೆದ್ಬಿಟ್ಟು ಮತ್ತೆ ಡೈಲಿ ಯೂಸ್ ಬಟ್ಟೆ ಹಾಕೋಬೇಕಲ್ಲ, ಅವಕ್ಕೆಲ್ಲ ಇದ್ರೊಳಗೆ ಹಾಕಿದ್ರೆ ಸ್ಟೋರ್ ಮಾಡಿದ್ರೆ ಧೂಳಾಗಲ್ಲ. ರಾತ್ರಿ ಅಡುಗೆಗೆ ಬಂದು ಒಂದು ಸ್ವಲ್ಪ ಬೇಳೆ, ಅವರೆಕಾಯಿ ಸ್ವಲ್ಪ ಇತ್ತು, ಸ್ವಲ್ಪ ಹುರುಳಿಕಾಯಿ ಹಾಕಿ, ಟೊಮೊಟೊ, ಖಾರದ ಪುಡಿ, ಮಾಮೂಲಿ ಹುಣಸೆಹಣ್ಣೆಲ್ಲ ಹಾಕಿ ಹುಳಿ ಸಾರು ಥರ ಮಾಡಿದ್ದೆ. ತುಂಬ ಚೆನ್ನಾಗಿತ್ತು. ಮುದ್ದೆ ಮಾಡ್ಕೊಂಡಿದ್ದೆ, ಬೆಳಗ್ಗೆಯಿಂದ ರೈಸ್ ತಿಂದಿದ್ವಲ್ಲ ಟೊಮೆಟೊ ಬಾತು, ಹಾಗಾಗಿ ಊಟ ಮಾಡ್ತಾ ಕೂತಿದ್ದೀವಿ. ನಮ್ಮ ಹುಡುಗರಿಬ್ಬರು ಐಸ್ ಕ್ರೀಮ್ ತಿನ್ಕೊಂಡು ಬಕೆಟ್ ಇಟ್ಕೊಂಡು ಅದರೊಳಗೆ ಕೂತ್ಕೊಳ್ಳೋದು ಎದ್ದೇಳೋದು, ಕೂತ್ಕೊಳ್ಳೋದು ಎದ್ದೇಳೋದು ಮಾಡ್ತಾಯಿದ್ದಾರೆ ಆಟಾಡಿಕೊಂಡು. ನಮ್ಮ ಪಾಡಿಗೆ ನಾನು ನಮ್ಮ ಮನೆಯವರಿಬ್ಬರು ಕೂತ್ಕೊಂಡು ಊಟ ಮಾಡ್ತಾಯಿದ್ದೀವಿ. ನನ್ನ ಮಗ ಐಸ್ ಕ್ರೀಮ್ ತಿಂದ, ಬೆಳಗ್ಗೆನೂ ತಿಂದ, ಸರಿಗೆ ತಿಂದಿಲ್ಲ. ಇವ್ನು ನೋಡಿ ಇದ್ರೊಳಗೆ ಕೂತ್ಕೊಂಡು ಕುಚ್ಚಿನಿ ಅಂತ ಆಟಾಡ್ತಾವನೆ. ಕುಚಿನಿ ಅಂತೆ. ಕುಚಿನಿ ಪಾಪ, ಕುಚುನಿ. ಇದಲ್ಲೇ ಅದ್ದ ಮುದ್ದು ನೀನ. ವೆರಿ ಗುಡ್. ಅದು ಅಬ್ಬ 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 ಕುಚಿನಿ ಅಂತಾನೆ.
ಟ್ಯಾಬ್ಲೆಟ್ ಎದ್ರೋಯ್ತು ಈ ಕಳ್ಳ